ತನಗೆ ಬೆನ್ನೋವಿದೆ, ಶಸ್ತ್ರಚಿಕಿತ್ಸೆ ಆಗಬೇಕು, ಇಲ್ಲ ಅಂತಂದರೆ ಸ್ಟ್ರೋಕ್ ಆಗಿಬಿಡುತ್ತೆ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಜಾಮೀನನ್ನು ಪಡ್ಕೊಂಡು ಆಸ್ಪತ್ರೆಗೆ ಸೇರಿರುವಂಥ ನಟ ದರ್ಶನ್ ಏನೋ ರಿಲೀಫು 15-16 ದಿನಗಳಿಂದ ರಿಲೀಫಲ್ಲಿದ್ದಾರೆ, ಜೈಲಲ್ಲಂತೂ ಇಲ್ಲ. ಆದರೆ ಈ ನಡುವೆ ನಡೀತಾ ಇರುವ ಡೆವಲಪ್ಮೆಂಟ್ಗಳ ನಡುವೆ ವಕೀಲರ ಮೊರೆ ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಮಲ್ಕೊಂಡೆ. ಮೇಲ್ಮನವಿ ವಿಚಾರ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಮೇಲ್ಮನವಿ ಸಲ್ಲಿಸೋದು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಈಗ ವಕೀಲರ ಮೊರೆ ಹೋಗಿದ್ದಾರೆ. ಮೇಲ್ಮನವಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋದರೆ ಮುಂದೆ ಏನು ಮಾಡಬೇಕು, ಹೆಲ್ತ್ ಕಂಡೀಷನ್ನು ಫಿಸಿಯೋಥೆರಪಿ ವರದಿಯನ್ನು ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಆಸ್ಪತ್ರೆಯಲ್ಲಿರುವಂಥ ದರ್ಶನ್ಗೆ ಮೇಲ್ಮನವಿ ಸಲ್ಲಿಸಿದ್ರೆ ಅವರ ಬೇಲ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಇವರು ಶಸ್ತ್ರಚಿಕಿತ್ಸೆ ಅಂತಂದ್ರು, ಇಲ್ಲಿ ನೋಡಿದ್ರೆ ಆಸ್ಪತ್ರೆಯಲ್ಲಿ ಮಲ್ಕೊಂಡು ಫಿಸಿಯೋಥೆರಪಿ ಮಾಡಿಕೊಂಡು ಅದನ್ನೇ ಶಸ್ತ್ರಚಿಕಿತ್ಸೆ ಅನ್ನೋ ರೀತಿಯಲ್ಲಿ ತೋರಿಸ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿ ಸುಳ್ಳು ಹೇಳಿ ಸುಳ್ಳು ಕಾರಣಗಳನ್ನು ಕೊಟ್ಟು ಇಲ್ಲಿ ಹೊರಗಡೆ ಬಂದು ಆರಾಮಾಗಿ ಅವರು ಇದ್ದಾರೆ ಅನ್ನೋ ಕಾರಣಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಕಡೆಯಿಂದ ವಕೀಲರು ರೆಡಿಯಾಗಿದ್ದಾರೆ. ಆ ನಡುವೆ ನಟ ದರ್ಶನ್ ಮುಂದೇನು ಅನ್ನೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ತಿದ್ದಾರೆ. ಇನ್ನು ಟ್ರಿಪಲ್ ಟೆನ್ಷನ್ ಅದೊಂದೇ ಅಲ್ಲ, ಒಂದು ಕಡೆ ಸರ್ಜರಿ ಆಪರೇಷನ್ ಆಗಬೇಕು ಅಂತ. ಆಪರೇಷನ್ ಆದರೆ ಮೊದಲನೇ ರೀತಿಯಲ್ಲಿ ಈ ಹಿಂದೆ ಲೈಫ್ ಸ್ಟೈಲ್ ಹೆಂಗೆ ಲೀಡ್ ಮಾಡ್ತಿದ್ರು ಹಂಗಿರೋ ಕಷ್ಟ. ವೈದ್ಯರ ಸೂಚನೆಯಂತೆ ಮುಂದಿನ ಲೈಫ್ ಸ್ಟೈಲ್ ಇರಬೇಕಾಗತ್ತೆ. ಒಂದು ವೇಳೆ ಸರ್ಜರಿ ಆಯಿತು ಅಂತಂದರೆ ಈ ಆ್ಯಕ್ಷನ್ ಸೀನು, ಡ್ಯಾನ್ಸು, ಸಿನಿಮಾ ಎಲ್ಲ ಭಾಳ ಕಷ್ಟ ಆಗ್ಬಿಡುತ್ತೆ ಆಪರೇಷನ್ ಮಾಡಿದ್ರೆ. ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಜೈಲಿಗೆ ಹೋಗಬೇಕು, ಬೇಲ್ ಕ್ಯಾನ್ಸಲ್ ಆಗುತ್ತೆ. ಆಗ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋದು ಜೈಲಲ್ಲೇ ಕೂತ್ಕೊಂಡು ಮಾಡಿಸ್ಕೋಬೇಕು. ಫಿಸಿಯೋಥೆರಪಿನಲ್ಲಿ ಜೈಲಲ್ಲೇ ಕೂಡಿಸ್ಕೊಂಡು ಮಾಡಿಸ್ಕೋಬೇಕು, ಹೊರಗಡೆ ಇರೋದಕ್ಕಾಗಲ್ಲ. ಫಿಸಿಯೋಥೆರಪಿಗೆ ಜಾಮೀನು ಪಡೆದು ಹೊರ ಬರೋದಕ್ಕೆ ಸಾಧ್ಯ ಇಲ್ಲ. ಫಿಸಿಯೋಥೆರಪಿ ಮಾಡಿಸ್ಕೊತೀನಿ ಹೊರಗಡೆ ಬರ್ತೀನಿ ಅಂತಂದರೆ ಜೈಲು ವಿಸ್ತಾರವಾಗಿದೆ ಸರ್, ಅಲ್ಲೇ ಮಾಡಿಸ್ಕೊಳ್ಳಿ ಅಂತಾರೆ. ಸರ್ಜರಿ ಅಗತ್ಯ ಇದೆ ಅಂತ ಹೇಳಿನೇ ಇವ್ರು ಬೇಲ್ ಪಡೆದಿದ್ದು. ಕಾನೂನು ಇವ್ರಿಗೆ ಸರ್ಜರಿ ಅಗತ್ಯ ಇದೆ ಅಂತಂದು ಇಲ್ಲ ತೊಂದರೆ ಇಲ್ಲ ಮಾಡಬೇಡಿ ಅಂತಂದರೆ ಮುಂದೇನಾದರೂ ತೊಂದರೆ ಆದರೆ ಅದು ನಮ್ಮ ಮೇಲೆ ಬರುತ್ತೆ ಅಂತ ಕಾನೂನಲ್ಲಿ ಅವಕಾಶ ಕೊಟ್ಟು ಮಧ್ಯಂತರ ಬೇಲ್ ಕೊಟ್ಟರು. ಆಯಿತು, ಹೋಗಿ ಸರ್ಜರಿ ಮಾಡ್ಕೊಂಬನ್ನಿ, 6 ವಾರ ಟೈಮ್ ಕೊಡ್ತೀವಿ, 6 ವಾರದಲ್ಲಿ ವಾಪಸ್ ಬನ್ನಿ ಅಂತ. 2 ವಾರ ಕಳೆದೇ ಹೋಯಿತು. 2 ವಾರ ಇವರು ಸರ್ಜರಿ ಅನ್ನೋ ಕತೆಗೆ ಹೋಗಿಲ್ಲ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತಾ ಇದ್ದಾರೆ ಕಳೆದ 10 ದಿನಗಳಿಂದ. ಈಗ ಒಂದು ವೇಳೆ ಈ ಬೇಲ್ಗೆದ್ರಿ ಇಲ್ಲ ನಂಗೆ ಹೊರಗಡೆನೇ ಇರಬೇಕು ಅಂತ ಆಪರೇಷನ್ ಮಾಡಿದ್ರೆ ಸಿನಿಮಾ ಮಾಡೋಂಗಿಲ್ಲ, ಇಲ್ಲ ನಂಗೆ ಸಿನಿಮಾ ಮಾಡಬೇಕು, ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತಿದ್ರೆ ವಾಪಸ್ ಜೈಲಿಗೆ ಹೋಗಬೇಕು. ಒಂದು ರೀತಿ ಅಡಕತ್ತರಿಯಲ್ಲಿ ಸಿಲುಕಿರುವ ಅಡಕೆ ರೀತಿಯಲ್ಲಿ ನಟ ದರ್ಶನ್ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ನಾನಾಗಲೇ ಹೇಳಿದಾಗೆ ಒಂದು ರೀತಿ ತಗಲಾಕೊಂಡ್ಬಿಟ್ಟಿದ್ದಾರೆ ದರ್ಶನ್ ಅಂತ, ಅಡಕತ್ತೆರೆಯಲ್ಲಿರುವ ಅಡಕೆ ಥರ. ಆ ಕಡೆ ಹೋಗಂಗೂ ಇಲ್ಲ, ಬಿಸಿ ತುಪ್ಪ ನುಂಗಿದ್ರೆ ಗಂಟ್ಲು ಸುಡುತ್ತೆ, ಉಗುಳಿದ್ರೆ ತುಪ್ಪ ಕೆಡುತ್ತೆ ಅನ್ನೋ ಪರಿಸ್ಥಿತಿನಾ ದರ್ಶನ್ದು? ಅವರು ಏನಂತ ಹೇಳಿದ್ರೆ ಈಗ ಮಧ್ಯಂತರ ಜಾಮೀನ್ ಮೇಲೆ ಹೊರಗಡೆ ಇರುವಂತಹ ನಟ ದರ್ಶನ್ಗೆ ಈಗ ಒಂದಲ್ಲ ಎರಡಲ್ಲ ಮೂರು ಟೆನ್ಷನ್ಗಳು ಶುರುವಾಗಿರುವಂತದ್ದು. ಒಂದ್ ಕಡೆ ಈ ಮೇಲ್ಮನವಿಯನ್ನ ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದ್ದಂತೆ ಸಾಕಷ್ಟು ಟೆನ್ಷನ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮತ್ತು ನಟಿ ವಿಜಯಲಕ್ಷ್ಮಿ ಕೂಡ ಏನು ಲಾಯರ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು, ಒಂದು ವೇಳೆ ಏನಾದ್ರು ಈಗ ಅವರು ಏನಾದ್ರು ಆ ಮೇಲ್ಮನವಿಗೆ ಹೋಗಿದ್ದೆ ಆದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಈಗ ಅವರು ಹೆಲ್ತ್ ಕಂಡೀಷನ್ ಏನಿದೆ ಅನ್ನೋದು ರಿಪೋರ್ಟ್ಗಳನ್ನು ಕೂಡ ಈಗಾಗಲೇ ಏನೋ ಅವರು ನ್ಯಾಯಾಲಯಕ್ಕೆ ಕೂಡ ಸಬ್ಮಿಟ್ ಮಾಡ್ಬೇಕಾಗಿತ್ತು. 1 ವಾರದ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಈಗ ಆಪರೇಷನ್ ಮಾಡಿಸೋದಕ್ಕೆ ಕೂಡ ಯಾವ ದಿನಾಂಕವನ್ನ ಫಿಕ್ಸ್ ಮಾಡಬೇಕು ಏನು ಅನ್ನೋದು ಕೂಡ ಈಗ ಫೈನಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ವೇಳೆ ಏನಾದ್ರು ಆಪರೇಷನ್ ಮಾಡಿದ್ದೇ ಆದ್ರೆ ನಟ ದರ್ಶನ್ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಕೂಡ ಒಪ್ಕೊಂಡಿದ್ದಾರೆ. ಆಕ್ಷನ್ ಸೀನ್ಗಳಲ್ಲಿ ಮಾಡೋದಕ್ಕಾಗಲ್ಲ. ಆಪರೇಷನ್ ಆದ್ಮೇಲೆ ಡಾಕ್ಟರ್ ಏನೊಂದು ಸೂಚನೆಯನ್ನ ಕೊಡ್ತಾರೆ ಅದರಂತೆ ಅವರ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಟ ದರ್ಶನ್ ಅವರ ಲೈಫ್ ಸ್ಟೈಲ್ ನಾವು ನೋಡೋದಾದ್ರೆ ರಾತ್ರಿ ಇಡೀ ಕೂತ್ಕೊಂಡು ಪಾರ್ಟಿ ಮಾಡುವಂತದ್ದಾಗಿರ್ಬೋದು, ಪ್ರತಿನಿತ್ಯ ಕೂಡ ನಾನ್ ವೆಜ್ ತಿನ್ನೋದಾಗಿರ್ಬೋದು, ವ್ಯಾಯಾಮ ಮಾಡುವುದು, ಕೆಲವೊಂದು ಚಟುವಟಿಕೆಗಳನ್ನ ಕೂಡ ಅವರು ದಿನನಿತ್ಯ ತೊಡಸ್ಕೊಂತಾ ಇದ್ರು. ಅದೇ ಅದ್ಯಾವುದನ್ನು ಕೂಡ ಮಾಡೋ ಹಾಗೆ ಕಾಣಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕೂಡ ಅವ್ರ ಆಪರೇಷನ್ ಆದ್ಮೇಲೆ ಕೆಲವು ವೈದ್ಯರ ಸೂಚಿಸಿದಂತೆ ಕೂಡ ಅವ್ರ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ಬೇಕಾಗುತ್ತೆ. ಅದೊಂದು ಕಡೆ. ಮತ್ತೊಂದ್ ಕಡೆ ಏನಾದ್ರೂ ಅವ್ರ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಮೇಲ್ಮನವಿಯನ್ನು ಸಲ್ಲಿಸಿ ಆ ಒಂದು ಜಾಮೀನನ್ನು ಕೂಡ ರದ್ದು ಮಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇರುವಂತಹ ಪ್ರಮುಖ ಅಂಶಗಳಲ್ಲಿ ಹೆಲ್ತ್ ರಿಪೋರ್ಟ್ ಪ್ರಮುಖವಾಗಿರುವಂತದ್ದು. ಅದಾದ ನಂತರ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದನ್ನು ಕೂಡ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಈಗ ಎಸ್ಪಿಸಿ ಹಾಗೂ ತನಿಖಾಧಿಕಾರಿಗಳು. ಆ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಟೆನ್ಷನ್ ಶುರುವಾಗಿರುವಂತದ್ದು ನಟ ದರ್ಶನ್ಗೆ. ಸದ್ಯಕ್ಕೆ ಈಗ ಮುಂದೆ ಅವರು ಏನಾದ್ರೂ ಫಿಸಿಯೋಥೆರಪಿ ಮೂಲಕವೇ ನಾನು ಟ್ರೀಟ್ಮೆಂಟ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ರೆ ಸೊ ಈ ಒಂದು ಅಂಶವನ್ನ ಮುಂದಿಟ್ಕೊಂಡು ಅವರು ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇರುತ್ತೆ. ಜೈಲಲ್ಲೇ ಕೂಡ ಫಿಸಿಯೋಥೆರಪಿಯನ್ನ ಮಾಡಿಸ್ಕೊಳ್ಬೇಕು. ಹಾಗಾಗಿ ಜೈಲಿನಲ್ಲೇ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಕೇವಲ ಫಿಸಿಯೋಥೆರಪಿಗೋಸ್ಕರ ಅವರಿಗೆ ಜಾಮೀನು ಮಂಜೂರು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಈಗ ಎಸ್ಪಿಸಿ ಅವರ ವಾದ ಆಗುತ್ತೆ. ಹಾಗಾಗಿ ಸಹಜವಾಗಿಯೂ ಕೂಡ ಅವ್ರಿಗೂ ಆತಂಕ ಶುರುವಾಗಿರುವಂತದ್ದು. ಈ ಕಡೆ ಆಪರೇಷನ್ ಅನ್ನು ಮಾಡಿಸ್ಕೊಂಡ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಜೀವನ ಕಷ್ಟ ಆಗುತ್ತೆ, ಸಿನಿಮಾ ಮಾಡೋದಕ್ಕಾಗಲ್ಲ, ಮುಂದೆ ಏನು ಅನ್ನುವಂತ ಆತಂಕ. ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕು. ಒಟ್ಟಿನಲ್ಲಿ ಈಗ ದರ್ಶನ್ ಅವರಿಗೆ ಈ 2 ಟೆನ್ಷನ್ ಕೂಡ ಸಾಕಷ್ಟು ತಲೆನೋವಾಗಿರುವಂತದ್ದು.
ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ತಾ ಇದ್ದಾರೆ. 18ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಕೂಡ SPP ಅವರು ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಅನ್ನೋದು ಕೂಡ ಈಗ ಸದ್ಯಕ್ಕೆ ಒಂದು ಕನ್ನಡಿಯೊಳಗಿನ ಗಂಟಿನಂತ ಆಗಿರುವಂತದ್ದು ಸದ್ಯ ದರ್ಶನ್ ಅವರ ಪರಿಸ್ಥಿತಿ. ಪ್ರಣೋದ್, ಥ್ಯಾಂಕ್ ಯು ಮಾಹಿತಿಗೆ ವೆಂಕಟೇಶ್.